ಇದ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ ಆಗೈತಿ. ಫಸ್ಟ್ ಎಲ್ಲಾರು ಸಕ್ಸಸ್ ಆಗ್ಬೇಕಂತೇನಿಲ್ಲ. ಕೆಲವೊಂದ್ಸತಿ ನಾವು ಅದು ಫೇಲ್ ಆಗಿನೇ ನಾವು ಕಲಿಯೋದು. ನಿಮ್ ಗಾರ್ಡನ್ ಭಾಳ ಚಂದ ಐತ್ರಿ, ನಾವು ನಮ್ಮ ಮನಿ ಒಳಗ್ ಬೆಳಿತೀವ್ರಿ ಅಂತಂದ ಒಬ್ರು ಅಂದಾರ. ನಿಮ್ ಕಿಚನ್ ಗಾರ್ಡನ್ ಜಾಗ ಎಷ್ಟಿದೆ ಅಂತ ಭಾಳ ಮಂದಿ ನನಗೆ ಕೇಳ್ಯಾರ. ನೀವು ಮ್ಯಾರಿಡಾ ಅಥವಾ ಅನ್ಮ್ಯಾರಿಡ್ ಅಂತ ಕೇಳ್ಯಾರ. ನನಗೆ ಭಾಳ ಅಪ್ರಿಶಿಯೇಟ್ ಮಾಡ್ತಾರೆ ನನ್ನ ಗಾರ್ಡನ್ ಬಗ್ಗೆ. ನನ್ಗೆ ನೀವು ಎಲ್ಲ ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ ನನ್ಗೆ ಅಪ್ರಿಶಿಯೇಟ್ ಮಾಡೋದು ನನಗೂ ಒಂದು ಭಾಳ ಖುಷಿ ಆಗ್ತೈತಿ. ನೀವು ಗೊಬ್ಬರ ಯಾವತ್ತು ಹಾಕ್ತೀರಿ ಅಂತ ನೀವು ಯಾವೂರವರು ಅಂತ ಕೇಳ್ಯಾರ. ದಾಳಂಬ್ರಿನ ಯಾವಾಗ ಹಚ್ಚಬೇಕು, ಅದರ ಮೇಂಟೆನೆನ್ಸ್, ಗಾರ್ಡನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ. ಇಲ್ಲಿದೆ ನಿಮ್ಮ ಕ್ವಶನ್ಗೆ ಆನ್ಸರ್. ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ನಾನು Q&A ಮಾಡಕತ್ತೀನಿ. ಯಾಕಪ್ಪ ಅಂತಂದ್ರೆ ನನಗೆ ಭಾಳ ಕ್ವಶನ್ಸ್ ಬಂದಿದ್ವು. ನಮ್ಮ ಗಾರ್ಡನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ, ಗಾರ್ಡನ್ ಬಗ್ಗೆ ಏನೆಲ್ಲ ನನ್ನ ಕ್ವಶನ್ ಕೇಳಿದ್ದೀರಾ. ಅದಕ್ಕೆ ಇವತ್ತ ನಾನು ಎಲ್ಲರಿಗೂ ಆನ್ಸರ್ ಮಾಡ್ಬೇಕಂತ ನಿಮ್ಮ ಮುಂದೆ ಬಂದೇನಿ. ಎಲ್ಲರಿಗೂ ಒಮ್ಮೆಲೆ ನಾನು ಶೇರ್ ಮಾಡ್ದಂಗೆ ಆಗ್ತೈತಿ ಅಂತ ಈ ವಿಡಿಯೋ ಮಾಡಕತ್ತೀನಿ. ಬರ್ರಿ ಈಗ 1 by 1 ಕ್ವಶನನ್ನು ನಾನು ನಿಮ್ಗೆ ಆನ್ಸರ್ ಮಾಡ್ಕೊತ ಹೋಗ್ತೀನಿ. ಒಂದೇ ಕ್ವಶನ್ ಭಾಳ ಸಲ ರಿಪೀಟ್ ಆಗ್ಯಾವಲ್ಲ, ಆ ಕ್ವಶನ್ಸ್ ಮಾತ್ರ ನಾನು ಚೂಸ್ ಮಾಡೇನಿ. ನನಗೆ ನಿಮ್ದು ಗಾರ್ಡನ್ ಎಷ್ಟು ಐತಿ, ಗಾರ್ಡನ್ ಬಗ್ಗೆ ಯಾವ್ಯಾವ ಗಿಡ ಹಚ್ಚಿರಿ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ನನಗೆ ಭಾಳ ಮಂದಿ ಕೇಳ್ಯಾರ. ಫಸ್ಟ್ ಕ್ವಶನ್, ಮೇಡಮ್ ನಿಮ್ಮ ಗಾರ್ಡನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಹೇಗೆ ಮೇಂಟೈನ್ ಮಾಡ್ತೀರಾ ಮೇಡಮ್, ಅದ್ರ ಬಗ್ಗೆ ವಿಡಿಯೋ ಮಾಡಿ ಪ್ಲೀಸ್ ಅಂತ ಕೇಳಿದ್ದಾರೆ. ಗಾರ್ಡನ್ ಮೇಂಟೈನ್ ಮಾಡೋದು ಭಾಳ ಕಷ್ಟ ಏನಲ್ಲ. ಸ್ವಲ್ಪ ಯಾವಾಗಾದರೂ ಸೈಡ್ ಎಲ್ಲ ಕಸ ಬೆಳೆದಿರ್ತದಲ್ಲ, ಅದನ್ನ ಸ್ವಲ್ಪ ತೆಗಿದಿರ್ತೈತಿ. ಪ್ಲ್ಯಾಂಟ್ಸ್ಗೆ ಏನೇನು ಗೊಬ್ಬರ ಹಾಕೋದು, ಅದನ್ನೆಲ್ಲ ಪಳ್ಳು ಮಾಡೋದು ಏನೇನು ಇರ್ತದಲ್ಲ, ನಾನು ಮಾಡ್ತಿರ್ತೀನಿ. ಅವಾಗವಾಗ ಯಾವಾಗಾರ ನಾವು ಗಾರ್ಡನ್ ಕೆಲಸಕ್ಕೆ ಯಾರಾದರೂ ಬಂದಿರ್ತಾರಲ್ಲ, ಅವ್ರೂ ಮಾಡ್ತಾರೆ ಅದನ್ನೆಲ್ಲ. ನಾನು ಏನು ಮಾಡೀನಿ, ಗಾರ್ಡನ್ದಾಗ ಕಸ ಭಾಳ ಬರ್ಲಾರ್ದಂಗೆ ಸ್ವಲ್ಪ ಮಿಡಲ್ ಸಿಮೆಂಟ್ ಬ್ಲಾಕ್ಸ್ ಹಾಕಿನಿ. ಹಿಂಗಾಗಿ ಅದು ಜಾಸ್ತಿ ಕಸ ಬರೋದಿಲ್ಲ. ಅಲ್ಲಿ ಸೈಡ್ ಎಲ್ಲ ಸ್ವಲ್ಪ ನೀರು ಎಲ್ಲೆಲ್ಲಿ ಹಾಕ್ತೀವಲ್ಲ ಅಲ್ಲೇ ಕಸ ಅಷ್ಟೇ ಬರ್ತದೆ. ನೀರು ಹಾಕ್ಲಾರ್ದ ಜಾಗದಾಗ ಕಸ ಜಾಸ್ತಿ ಬರೋದಿಲ್ಲ. ಹಿಂಗಾಗಿ ಅವಾಗವಾಗ ನಾವು ಕಸನ ಸ್ವಲ್ಪ ಬಂದಿರ್ತದಲ್ಲ ತೆಗಿತಿರ್ತೀವಿ. ಆಮೇಲೆ ಗಿಡಗಳಿಗೆ ನಾನು 1 ದಿವಸ ಬಿಟ್ಟು 1 ದಿವಸ 2 ದಿವಸ ಬಿಟ್ಕೊಂಬಿ ನೀರು ಹಾಕ್ತಿರ್ತೀನಿ. ಕಾಯಿಪಲ್ಯಕ್ಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕಬೇಕಾಗ್ತೈತಿ. ಹಣ್ಣಿನ ಗಿಡಗಳಿಗೆ ನಾನು 4 ದಿವಸಕ್ಕೊಮ್ಮೆ ಅಲ್ಟರ್ನೇಟ್ ಆಗಿ ನೀರು ಹಾಕ್ತಿರ್ತೀನಿ. ಗಿಡಗಳು ಮೇಂಟೈನ್ ಮಾಡೋದೇನು ಕಷ್ಟ ಅನಿಸಿಲ್ಲ ನನಗೆ. ಯಾಕಂತಂದ್ರೆ ನಾನು ಮೊದಲಿನಿಂದನೂ 15-20 ವರ್ಷ ಆತ ನಾನು ಗಾರ್ಡನ್ದಾಗೆಲ್ಲ ಗಿಡ ಹಚ್ಚೋದು, ಕಾಯಿಪಲ್ಯ ಬೆಳೆಸೋದು, ಲಾನ್ ಎಲ್ಲ ಮೇಂಟೈನ್ ಮಾಡೋದು, ಫ್ಲವರ್ ಗಿಡ ಮೇಂಟೈನ್ ಮಾಡೋದು, ಇದನ್ನೆಲ್ಲ ಮಾಡ್ಕೊತ ಇದೀನಲ್ಲ. ಹಿಂಗಾಗಿ ನನಗೆ ಅದ್ರ ಬಗ್ಗೆ ಏನು ಭಾಳ ಕಷ್ಟ ಅನ್ಸೋದಿಲ್ಲ. ಹೊಸದಾಗಿ ಮಾಡೋರಿಗೆ ಆದ್ರೆ ಸ್ವಲ್ಪ ಕಷ್ಟ ಆಗ್ತೈತಿ. ಅವ್ರಿಗೆ ರೂಢಿ ಆದಮೇಲೆ ಅದೇನು ಅನ್ಸೋದಿಲ್ಲ, ಈಸಿನೇ ಆಗ್ಬಿಡ್ತೈತಿ. ಗೊಬ್ಬರ ಹಾಕೋದು 2 ತಿಂಗಳಿಗೆ 3 ತಿಂಗಳಿಗೆ ದೊಡ್ಡ ಫ್ರೂಟ್ಸ್ ಪ್ಲ್ಯಾಂಟಿಗೇನು ಭಾಳ ಹಾಕೋದಿರೋದಿಲ್ಲ. ಮೇಲಿಂದ ಮೇಲೆ ವೆಜಿಟೇಬಲ್ಸ್ಗೆ ಅಷ್ಟೇ ನಾವು ಅವಾಗವಾಗ ಹಾಕಬೇಕಾಗ್ತೈತಿ. 20 ಡೇಸ್ಗೊಮ್ಮೆ 1 ಮಂತಿಗೊಮ್ಮೆ ಹಾಕಬೇಕಾಗ್ತೈತಿ. ಹ್ಯಾಪಿನೆಸ್ ಈಸ್ ಕುಕಿಂಗ್ ವಿತ್ ಹೋಮ್ ಗ್ರೋನ್ ವೆಜಿಟೇಬಲ್ಸ್ ಅಂತ ಒಬ್ರು ಹೇಳಿದಾರ. ಫ್ರೆಶ್ ಆಗಿ ಹರ್ಕೊಂಡು ಬಂದ ಅಡುಗೆ ಮಾಡೋಕೆ ನನಗಂತೂ ಭಾಳ ಖುಷಿ ಆಗ್ತೈತಿ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಹಾರ್ವೆಸ್ಟ್ ಮಾಡುವಾಗಲಿ ನನ್ನ ಕಿಚನ್ ಗಾರ್ಡನ್ ಹೋದಾಗಲಿ ನಾನು ಎಲ್ರಿಗೂ ಹೇಳೋದು ಅದೇನೆ, ನೀವು ಬೆಳೆಸಿ ನನ್ನ ಥರನೇ ಫ್ರೆಶ್ ವೆಜಿಟೇಬಲ್ಸ್ ತೊಗೊಂಡು ಬಂದ ಕಿಚನ್ ಒಳಗೆ ಅಡುಗೆ ಮಾಡಿರಿ ಅಂತಂದು ಅದರ ಖುಷಿನೇ ಬೇರೆ ಇರ್ತೈತಿ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ, ಮೇಡಮ್ ನಿಮ್ಮ ಮನೆ ಹತ್ರ ಎಷ್ಟು ಜಾಗ ಇದೆ, ನಿಮ್ಮ ಕಿಚನ್ ಗಾರ್ಡನ್ ಜಾಗ ಎಷ್ಟಿದೆ ಅಂತ ಭಾಳ ಮಂದಿ ನನಗೆ ಕೇಳ್ಯಾರ. ಇದ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವಶನ್ ಆಗೈತಿ. ನಿಮ್ಮ ಗಾರ್ಡನ್ ಸೈಜ್ ಎಷ್ಟು ಐತಿ ಅಂತಂದು ಭಾಳ ಮಂದಿ ಕೇಳ್ಯಾರ. ನನಗೆ ಪ್ರತಿಯೊಬ್ಬರಿಗೂ ಅಲ್ಲಿ ಕ್ವಶನ್ ಒಳಗೆ ಆನ್ಸರ್ ಮಾಡೋಕ್ಕಾಗಲ್ಲ ಅಂತಂದು ನಾನು ಅದಕ್ಕೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಅಂತ ಅವ್ರಿಗೆ ಹೇಳೀನಿ. ಅದಕ್ಕಿನ್ನೂ ನಾನು ಅವ್ರಿಗೆ ಸಪ್ರೇಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಸತಿ ನಾನು ಕಿಚನ್ ಗಾರ್ಡನ್ ತೋರಿಸ್ತೀನಿ. ಆಮೇಲೆ ಅದ್ರಾಗ ಯಾವ ಫ್ರೂಟ್ಸ್ ಗಿಡ ಹಚ್ಚೀನಿ, ಏನೇನು ಹಚ್ಚೀನಿ ಅನ್ನೋದೆಲ್ಲ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ತೀನಿ. ಈ ಸದ್ಯಕ್ಕೆ ಜಾಗ ಎಷ್ಟೈತೆ ಅಂತ ನಿಮ್ಗೆ ಹೇಳ್ತೀನಿ. ನಾನು ಆ ಜಾಗ ಭಾಳ ಮಂದಿ ನನಗೆ ಕೇಳಿರಲ್ಲ, ಅದ್ರ ಸಂಬಂಧ ನಾನು ಹೇಳಾಕತ್ತೀನಿ. 3 ಗುಂಟೆ ಜಾಗ ಐತದ. ಟೋಟಲ್ 5 ಗುಂಟೆ ಜಾಗ ಒಳಗೆ ಮುಂದೆ ನಾವು ಒಂದು ಸ್ವಲ್ಪ ಶಾಪ್ ಕಟ್ಸಿವಿ. ಹಿಂದೆ ನಾವು 3 ಗುಂಟೆ ಒಳಗೆ ಕಿಚನ್ ಗಾರ್ಡನ್ ಮಾಡ್ಕೊಂಡಿನಿ. ಕಿಚನ್ ಗಾರ್ಡನ್ಗೋಸ್ಕರನೇ ನಾ ಅದು ಜಾಗ ಇಟ್ಕೊಂಡಿದ್ದ. ಅದು 1 ಗುಂಟೆ ಒಳಗೂ ಮಾಡ್ಬೋದು, 2 ಗುಂಟೆ ಒಳಗೂ ಮಾಡ್ಬೋದು, ಅರ್ಧ ಗುಂಟೆ ಒಳಗೂ ನೀವು ಕಿಚನ್ ಗಾರ್ಡನ್ ಮಾಡ್ಬೋದು. ಭಾಳ ದೊಡ್ಡದು ಬೇಕಂತೇನಿಲ್ಲ. ಜಾಗ ಇರ್ಲಿಲ್ಲ ಅಂತಂದ್ರೆ ಟೆರೆಸ್ ಗಾರ್ಡನ್ ಒಳಗೂ ನೀವು ಮಾಡಬಹುದು, ಆರಾಮಾಗಿ ಬಂದೇ ಬರ್ತದೆ ಅದು ಕೂಡ. ನೆಕ್ಸ್ಟ್ ಕ್ವಶನ್, ದಾಳಂಬ್ರಿನ ಯಾವಾಗ ಹಚ್ಚಬೇಕು, ಅದ್ರ ಮೇಂಟೆನೆನ್ಸ್, ಯಾವ ವೆರೈಟಿ ಹಚ್ಚಬೇಕು ಅಂತ ನನಗೆ ಕೇಳಾರ. ಅದ್ರೊಳಗ 3-4 ವೆರೈಟಿ ಅದಾವ. ಅದ್ರೊಳಗೆ ನಾವು 1 ವೆರೈಟಿ ನಾನು ಹಚ್ಚೀನಿ. ನಾವು ದಾಳಂಬ್ರಿನ ಮಳೆಗಾಲದಾಗ ಈಗ ಹಚ್ಚಬೇಕು. ಈಗಿಲ್ಲ ಅಂದ್ರೆ ನಾ ಫೆಬ್ರವರಿ ಮಾರ್ಚ್ ಒಳಗೆ ಹಚ್ಚಿದ್ರು ಕೂಡ ಅದು ಚೆನ್ನಾಗಿ ಬರ್ತಾವ. ನಾನು ಹಚ್ಚಿದ್ದ ಭಗವಾ ವೆರೈಟಿ ನರ್ಸರಿ ಒಳಗ ನಾನು ಕೇಳಿ ತಗೊಂಡ್ ಬಂದೀನಿ, ಯಾವ ವೆರೈಟಿ ಹಚ್ಚಿದ್ರೆ ಚಲೋ ಬರ್ತಾವ ಮನಿ ಒಳಗ ಅಂತಂದ. ನೆಕ್ಸ್ಟ್ ಕ್ವಶನ್, ಭಾಳ ಮಂದಿ ನನಗ ನೀವು ಯಾವೂರವ್ರು ಅಂತ ಕೇಳ್ಯಾರ. ನಾವು ಧಾರವಾಡದವ್ರು. ನಾನು ನನ್ನ ಫಸ್ಟ್ ಇಂಟ್ರೋ ವಿಡಿಯೋದಾಗೂ ಹೇಳೇನಿ ನಾನು ಧಾರವಾಡದಿಂದ ಅಂತಂದ. ಅದು ನೋಡಿರ್ದಿಲ್ಲಲ್ಲ, ಅದಕ್ಕೆ ಅವರೆಲ್ಲರೂ ನನಗೆ ಹಿಂಗೆ ಕ್ವಶನ್ ಕೇಳ್ತಿರ್ತಾರ. ಇಂಟ್ರೊಡಕ್ಷನ್ ವಿಡಿಯೋ ನೋಡ್ರಿ, ನಿಮಗೆಲ್ಲ ಡೀಟೇಲ್ ಆಗಿ ಗೊತ್ತಾಗ್ತೈತಿ. ನೆಕ್ಸ್ಟ್ ಕ್ವಶನ್, ನೀವು ಗೊಬ್ಬರ ಯಾವತ್ತು ಹಾಕ್ತೀರಿ ಅಂತ ಕೇಳ್ಯಾರ.
ಗೊಬ್ಬರ ನಾನು ಆರ್ಗ್ಯಾನಿಕ್ ಹಾಕ್ತಿರ್ತೀನಿ. ಮನೆಯೊಳಗೆ ನಾನು ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ತೀನಿ, ಅದನ್ನು ಹಾಕ್ತಿರ್ತೀನಿ. ಬೇವಿನ ಹಿಂಡಿ ಎರೆಹುಳ ಗೊಬ್ಬರನೂ ಹಾಕ್ತಿರ್ತೀನಿ. ಮತ್ತು ನಾನು ಒಂದು ಸ್ವಲ್ಪ ಮಸ್ಟರ್ಡ್ ಕೇಕನ್ನು ಪೌಡ್ರ್ ಮಾಡಿ ಅಥವಾ ಅದನ್ನು ನೀರೊಳಗೆ ನೆನೆಸಿಟ್ಟು ಅದನ್ನು ಹಾಕ್ತಿರ್ತೀನಿ. ನಿಮ್ಮ ಕೈತೋಟ ತುಂಬ ಚೆನ್ನಾಗಿದೆ ಅಂತಂತ ಹೇಳಿದಾರೆ. ಭಾಳ ಮಂದಿ ನನಗೆ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ ನನ್ನ ಗಾರ್ಡನ್ ಬಗ್ಗೆ. ಅವರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ಕ್ವಶನ್, ಗಿಡ ಬೆಳೆಸುವ ಮಾಹಿತಿ ತಿಳಿಸಿ ಅಂತ ಒಬ್ರು ಕೇಳ್ಯಾರ. ಅದನ್ನು ಕೂಡ ನಾನು ಯಾವ್ಯಾವ ಫ್ರೂಟ್ಸ್ ಗಿಡ ಆಗಲಿ ವೆಜಿಟೇಬಲ್ಸ್ ಆಗಲಿ ಹಾಕ್ತಿರ್ತೀನಲ್ಲ ಅವಾಗ ನಾನು ನಿಮಗೆ ಹೇಳ್ಕೊತ ಹೋಗ್ತೀನಂತ. ಕೆಲವೊಬ್ರು ಆರ್ಗ್ಯಾನಿಕ್ ಗೊಬ್ಬರ ನೀವು ಏನು ಹಾಕ್ತೀರಿ ಅಂತ ಕೇಳ್ಯಾರ. ಮನೆ ಒಳಗೆ ಕಿಚನ್ ವೇಸ್ಟ್ ಇದ್ದೇ ಇರ್ತೈತಲ್ಲ, ಅದನ್ನೆಲ್ಲ ನಾನು ಒಂದು ಬಕೆಟ್ ಒಳಗೆ ಹಾಕಿ ಅದ್ರ ಜೊತೆ ನಾನು ಜೀವಾಮೃತಕ್ಕೆ ಏನೇನು ಹಾಕ್ತಾರಲ್ಲ ಅದನ್ನೆಲ್ಲ ಹಾಕಿರ್ತೀನಿ. ಅದನ್ನೆಲ್ಲ ಒಂದು 15 days 20 days ನಾನು ಇಟ್ಟು ನಾನು ಹಾಕ್ತಿರ್ತೀನಿ. ಅದ್ರದ್ದೊಂದು ಸಪ್ರೇಟ್ ವಿಡಿಯೋನ ಮಾಡಿ ನಿಮಗೆ ಪ್ರೊಸೀಜರ್ ಏನಾಯ್ತದಲ್ಲ ಅದನ್ನೆಲ್ಲ ನಿಮ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಂತ. ಭಾಳ ಜನ ನನಗೆ ಇದೇ ಕ್ವಶನ್ ಕೇಳ್ಯಾರ, ನೀವೆಲ್ಲಿ ಸೀಡ್ಸ್ ಪರ್ಚೇಸ್ ಮಾಡ್ತೀರಾ, ಎಲ್ಲಿ ಸೀಡ್ಸ್ ತೊಗೋತೀರಾ ಅಂತಂದು. ನಾನು ಲೋಕಲ್ ನರ್ಸರಿ ಒಳಗೆ ತೊಗೋತಿರ್ತೀನಿ. ಕೆಲವೊಂದು ಏನೈತಲ್ಲ ಮನೆ ಒಳಗೆ ನಾನು ಕಿಚನ್ ಒಳಗಿಂದ ತೊಗೊಂಡು ಹಾಕ್ತಿರ್ತೀನಿ. ಮನೆ ಒಳಗೆ ಕಾಳು ಇರ್ತಾವಲ್ಲ, ವಟಾಣಿ ಆಗಲಿ ಬೀನ್ಸ್ ಆಗಲಿ ಅವನ್ನ ತೊಗೊಂಡು ನಾನು ಹಾಕ್ತಿರ್ತೀನಿ. ಜಾಸ್ತಿ ಏನು ನಾನು ಸೀಡ್ಸಿಗೆಲ್ಲ ಭಾಳ ಖರ್ಚು ಮಾಡೋದಿಲ್ಲ, ಮನೆ ಒಳಗಿಂದ ಹಾಕ್ತಿರ್ತೀನಿ. ಯೂಶ್ವಲಿ ಕೆಲವೊಂದು ಮನೆ ಒಳಗೆ ಆಗ್ಲಾರ್ದಂಥದ್ದು ಅವು ತರ್ತೀನಿ. ಕೆಲವೊಂದು ನಾನು ನರ್ಸರಿ ಒಳಗೆ ಸಸಿನೂ ತೊಗೊಂಬಂದು ಹಾಕ್ತೀನಿ, ವೆಜಿಟೇಬಲ್ ಸಸಿನ. ಸಾಂಬಾರು ಸೌಂತಿಕಾಯಿ ನೀವು ಸೀಡ್ಸ ಎಲ್ಲಿಂದ ತರ್ತೀರಿ ಅಂತ ಕೇಳಾರ. ಸಾಂಬಾರು ಸೌಂತಿಕಾಯಿ ನಾನು ಹೊರಗಿಂದ ಏನು ತೊಗೊಂಬಂದಿಲ್ಲ, ಅದನ್ನು ಸೀಡ್ಸ ಒಳಗೆ ನಾನು ಸೌಂತಿಕಾಯಿ ತೊಗೊಂಬಂದಿರ್ತೀನಲ್ಲ ಸಾಂಬಾರು ಸೌಂತಿಕಾಯಿ, ಅದರದ್ದೇ ನಾನು ಸೀಡ್ಸನ್ನು ತೆಗೆದಿಟ್ಟು ನೆರಳೊಳಗೆ ಒಣಗಿಸಿ ಅದೇ ನಾನು ಸೀಡ್ಸ್ ಹಾಕಿದ್ದೆ. ನೆಕ್ಸ್ಟ್ ನನಗೊಬ್ರು, ಮೇಡಮ್ ನಿಮಗೆ ಮನೆಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ನಿಮ್ಮ ಗಾರ್ಡನ್ದಲ್ಲಿ ತುಂಬ ಗಿಡ ಇರೋದ್ರಿಂದ ಅದರಲ್ಲೇ ಟೈಮ್ ಪಾಸ್ ಆಗುತ್ತೆ, ಅದರಿಂದನೇ ಖುಷಿ ಸಿಗುತ್ತೆ ಅಂತ ಒಬ್ಬರು ಹೇಳಿದ್ದಾರೆ. ಹೌದು, ಗಾರ್ಡನ್ದೊಳಗೆ ಎಷ್ಟು ಅದ್ರೊಳಗೆ ನಾವು ಟೈಮ್ ಪಾಸ್ ಆಗ್ತೈತಲ್ಲ ಅದರಿಂದ ನಮ್ಗೆ ಖುಷಿನೂ ಕೊಡ್ತೈತಿ, ಟೈಮ್ ಹೋಗಿದ್ದೇನೆ ಗೊತ್ತಾಗೋದಿಲ್ಲ. ಇನ್ನೂ ನಾವು ಟೈಮೇ ಸಾಲೋದಿಲ್ಲ ನನಗೆ. ಬೆಳಗ್ಗೆ ಹೆಂಗಾಗ್ತೈತಿ ಸಾಯಂಕಾಲ ಹೆಂಗಾಗ್ತೈತಿ ಅನ್ನೋದೇ ಗೊತ್ತಾಗೋದಿಲ್ಲ. ಅದ್ರಾಗ ನಾನು ಸ್ವಲ್ಪ ಇನ್ವಾಲ್ವ್ ಆಗಿಬಿಟ್ರೆ ಬೇರೆ ಕಡೆನೂ ಲಕ್ಷಣೇ ಹೋಗೋದಿಲ್ಲ, ಏನು ವಿಚಾರ ಮಾಡೋಕ್ಕಂತ ನಂಗೆ ಟೈಮೇ ಸಿಗೋದಿಲ್ಲ, ಆ ಥರ ಆಗ್ಬಿಡ್ತೈತಿ. ನಿಮ್ಮ ಗಾರ್ಡನ್ ಭಾಳ ಚಂದ ಐತ್ರಿ, ನಾವು ನಮ್ಮ ಮನೆ ಒಳಗೆ ಬೆಳಿತೀವ್ರಿ ಅಂತಂದ ಒಬ್ರು ಅಂದಾರ. ತುಂಬ ಸಂತೋಷ, ನೀವು ಕಮೆಂಟ್ ಮಾಡ್ತಿರಲ್ಲ, ನನಗೂ ಭಾಳ ಖುಷಿ ಆಗ್ತೈತಿ ಓದಿ. ಅದೇ ಥರ ನೀವು ಬೆಳೆಸ್ತಿರಲ್ಲ ಅದನ್ನು ಕೇಳಿ ನನಗೆ ಖುಷಿ ಆಗ್ತೈತಿ. ನನ್ನಿಂದ ನಿಮಗೂ ಇನ್ಸ್ಪಿರೇಷನ್ ಸಿಗ್ತೈತೆ ಅಂತ ನಾನು ಅನ್ಕೊಂಡೀನಿ. ನಾನು ಭಾಳ ಗಿಡ ಹಚ್ಚಕ್ಕೆ ಟ್ರೈ ಮಾಡೀನಿ, ಆದರೆ ಎಲ್ಲನೂ ಫೇಲ್ ಆಗ್ಯಾವ. ನಂಗೆ ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೂ ಹೇಳ್ರಿ ಅಂತಂದು ನನಗೊಬ್ಬರ ಕೇಳ್ಯಾರ. ಸ್ಟಾರ್ಟಿಂಗ್ನಿಂದ ಎಂಡ್ವರೆಗೂ ಅಂತಂದ್ರೆ ಈಗ ನಾನು ಏನು ಮಾಡ್ತಿರ್ತೀನಲ್ಲ ಆವಾಗ ನೀವು ನೋಡ್ತಾ ಹೋಗ್ರಿ, ನಿಮಗೂ ಅದು ಐಡಿಯಾ ಬರ್ತೈತಿ. ಫಸ್ಟ್ ಎಲ್ಲರೂ ಸಕ್ಸಸ್ ಆಗಬೇಕಂತೇನಿಲ್ಲ, ಕೆಲವೊಂದು ಸತಿ ನಾವು ಅದು ಫೇಲ್ ಆಗಿನೇ ನಾವು ಕಲಿಯೋದು. ಸ್ಟಾರ್ಟಿಂಗ್ ಕೂಡ ನಾನು ಹಾಗೇ ಒಂದೊಂದು ಪ್ಲ್ಯಾನ್ಸ್ ಒಳಗೆ ಚಲೋ ಬರ್ತದೆ, ಒಂದೊಂದು ಹಾಳಾಗ್ತೈತಿ. ಅದೇ ಥರ ಆದರೆ ನಾವು ಹೆಂಗೆ ಮಾಡ್ಕೊತ ಹೋಗ್ತೀವಲ್ಲ ಅವಾಗನೇ ನಾವು ಕಲಿಯೋದು. ಎಲ್ಲಿ ನಾವು ಫೇಲ್ ಆಗ್ತೀವಿ, ಎಲ್ಲಿ ನಾವು ಯಾವ ಥರ ಮಾಡಿದ್ರೆ ಸಕ್ಸಸ್ ಆಗ್ತೀವಿ ಅಂತ ಅದೇ ನಮ್ಗೆ ತಿಳಿಸ್ಕೊಂತ ಹೋಗ್ತೈತಿ. ಅದೇ ಥರ ನಾವು ಮಾಡ್ಕೊತ ಹೋಗೋದು. ಇದ್ರೊಳಗೆ ಏನು ಕಾಂಪ್ಲಿಕೇಟೆಡ್ ಅಂಥದ್ದು ಏನಿಲ್ಲ, ನಾವು ಮಾಡ್ತಾನೆ ಕಲಿಬಹುದು. ನೀವು ನನ್ನ ವಿಡಿಯೋನ ನೋಡ್ತಾ ಇರ್ರಿ, ನಿಮಗೂ ಅದ್ರ ಬಗ್ಗೆ ಐಡಿಯಾನು ಬರ್ತೈತಿ. ಯಾವ ಥರ ಹಚ್ಚಬೇಕು, ಏನು ಹಾಕಬೇಕು, ಏನು ಔಷಧಿ ಹಾಕಬೇಕು, ಏನು ಗೊಬ್ಬರ ಹಾಕಬೇಕು ಅನ್ನೋದಂತ ನಿಮಗೂ ಐಡಿಯಾ ಬರ್ತೈತಿ. ಕೆಲವೊಂದು ಜನ ಪಪಾಯ ಯಾವ ವೆರೈಟಿ ಅಂತ ಕೇಳಾರ. ನಾನು ಹಚ್ಚಿದ್ದು ರೆಡ್ ಲೇಡಿ. ಅದ್ರೊಳಗೆ ಇನ್ನೊಂದು ವೆರೈಟಿ ಬೇರೆ ಐತಿ, ಅದು ರೆಡ್ ಲೇಡಿ ಅಂತ ಕೊಟ್ಟಾರ. ಬಟ್ ಅದು ಉದ್ದ ಆಗ್ತೈತಿ, ಶೇಪ್ ರೌಂಡ್ ಆಗ್ತೈತಿ. ಒಬ್ಬರ ನನಗೆ ಇದು ಫನ್ನಿ ಅನಿಸ್ತೈತಿ ಈ ಕ್ವಶನ್. ನೀವು ಮ್ಯಾರಿಡಾ ಅಥವಾ ಅನ್ಮ್ಯಾರಿಡ್ ಅಂತ ಕೇಳಾರ ನನಗೆ. ನಾನು ಮ್ಯಾರಿಡ, ನನಗೂ 2 ಮಕ್ಕಳದಾವ, ದೊಡ್ಡ ಮಕ್ಕಳದಾವ. ಅವ್ರಿಗೆ ನಾನು ಆನ್ಸರೇ ಮಾಡಿಲ್ಲ, ಈಗ ಮಾಡಾಕತ್ತೀನಿ. ಮನೆಯೊಳಗೆ ಈ ಕ್ವಶನ್ ಕೇಳಿ ಎಲ್ಲರೂ ನಗಾಕತ್ತಿದ್ರು. ನಿಮ್ಮ ವಿಡಿಯೋಸ್ ಭಾಳ ಚಂದ ಇರ್ತಾವ, ನಾವು ನೋಡ್ತೀವಿ ಅಂತಂದ ಹೇಳ್ಯಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕೈತೋಟದೊಳಗೆ ವೇಸ್ಟ್ ಗ್ರಾಸ ಕಾಣಿಸೋದಿಲ್ಲ ಅಂತಂದ ಒಬ್ರು ನನಗೆ ಕಮೆಂಟ್ ಮಾಡ್ಯಾರ. ವೇಸ್ಟ್ ಗ್ರಾಸ್ ಇರ್ತೈತಿ, ಆದ್ರೆ ಅವಾಗವಾಗ ನಾವು ಅದನ್ನ ಕ್ಲೀನ್ ಮಾಡ್ಕೊತ ಇರ್ತೀವಿ. ಯಾಕಪ್ಪ ಅಂತಂದ್ರೆ ಜಾಸ್ತಿ ಇರೋದಿಲ್ಲ ಅಂತಂದ್ರೆ ನಾವು ಎಲ್ಲಿ ಹಣ್ಣಿನ ಗಿಡ ಇರ್ತದಲ್ಲ ಅಲ್ಲಿ ಅಷ್ಟು ನಾನು ನೀರು ಬಿಡ್ತೇನೆ. ಡ್ರಿಪ್ ಮಾಡಿಸಿದ್ದೀವಿ. ಮತ್ತು ಇಲ್ಲಾಂದ್ರೆ ನಾನು ಪೈಪ್ಲೇನ ನೀರು ಬಿಡೋದು. ಅದಕ್ಕೆ ಅದು ಎಲ್ಲಿ ನಾನು ಗಿಡ ಇರ್ತದಲ್ಲ ಅಲ್ಲಿ ಅಷ್ಟು ನೀರು ಬೀಳ್ತಾವಲ್ಲ, ಅದಕ್ಕಾಗಿ ಬೇರೆ ಕಡೆ ಜಾಸ್ತಿ ಗ್ರಾಸ್ ಏಳೋದಿಲ್ಲ. ಮಳೆಗಾಲದೊಳಗೆ ಅಷ್ಟು ನಮ್ಗೆ ಕಸ ಎದ್ದಿರ್ತೈತೆ ಜಾಸ್ತಿ. ನಿಮ್ಮ ಕ್ವಶನ್ಗಳಿಗೆಲ್ಲ ಆನ್ಸರ್ ಸಿಕ್ಕೈತಿ ಅಂತ ಅನ್ಕೋತೀನಿ ನಾನು. ಮತ್ತು ನಿಮಗೆ ಏನಾದರೂ ಬೇಕಾಗಿದ್ದರೆ ಇನ್ಫಾರ್ಮೇಷನ್ನ ನನಗೆ ಕ್ವಶನ್ ಮಾಡಿ ಕೇಳ್ರಿ, ನಾನು ಆನ್ಸರ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಡಿಟೇಲ್ ಆಗಿ ನಮ್ದು ಕಿಚನ್ ಗಾರ್ಡನ್ ಟೂರೂ ಮಾಡ್ಬೇಕಂತ ನನ್ನ ಪ್ಲ್ಯಾನ್ ಐತಿ. ಅದಕ್ಕೂ ನಾನು ಈಗ ನೆಕ್ಸ್ಟ್ ಅದನ್ನು ಪ್ಲ್ಯಾನ್ ಮಾಡಾಕತ್ತೀನಿ.
ನೀವು ಕ್ವಶನ್ ಮಾಡೋದ್ರಿಂದ ನನಗೂ ಮೋಟಿವೇಶನ್ ಸಿಗ್ತೈತಿ. ವಿಡಿಯೋನ ನೀವು ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡ್ರಿ, ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ ತಿಳಿತೈತಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ನೀವು ಎಲ್ಲ ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ ನನಗೆ ಅಪ್ರಿಷಿಯೇಟ್ ಮಾಡೋದು ನನಗೂ ಒಂದು ಭಾಳ ಖುಷಿ ಆಗ್ತೈತಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ.